ಹುಲಿಗಳು ನಮ್ಮ ದೇಶದ ಬಹಳ ಬಹುಮೂಲ್ಯವಾಗಿರುವಂಥ ವನ್ಯ ಸಂಪತ್ತಿನಲ್ಲಿ ಹುಲಿಗಳು ಭಾಳ ಪ್ರಮುಖ. ಹುಲಿಗಳ ಬಗ್ಗೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತವೆ. ಯಾವುದಾದ್ರೂ ಒಂದು ಹುಲಿ ಅಕಸ್ಮಿತವಾಗಿ ಏನಾದರೂ ತಿರ್ಕೊಂಡ್ರೆ ಭಾಳ ದೊಡ್ಡ ವಿಚಾರ. ಅಂಥದ್ರಲ್ಲಿ 4 ಮರಿಗಳು ಒಂದು ತಾಯಿ ತಿರ್ಕೊಂಡಿರುವಂಥದ್ದು ಆಘಾತಕಾರಿಯಾಗಿರುವಂಥದ್ದು. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂದರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಭಾಳ ಸ್ಪಷ್ಟವಾಗ್ತದೆ. ಹುಲಿ ರಿಸರ್ವ್ ಏರಿಯಾದಲ್ಲಿ ಭಾಳಷ್ಟು ಜನದಟ್ಟಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹುಲಿ ಅರಣ್ಯ ಪಕ್ಕದಲ್ಲೇ ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಹುಲಿ ರಿಸರ್ವ್ಡ್ ಏರಿಯಾದಲ್ಲೇ ಜನರು ಪಿಕ್ನಿಕ್ಗೆ ಹೋಗ್ತಾರೆ ಸ್ಯಾಟರ್ಡೆ ಸಂಡೇ. ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಮೊದಲನೇ ಕೆಲಸ ಆಗಬೇಕಾಗಿರೋದು ಬೆಂಗಳೂರಿನಲ್ಲಿ ಬೇರೆ ಊರಿರುವಂಥ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಗಳೇನಿದ್ದಾರೆ ಅವ್ರನ್ನೆಲ್ಲ ಕಾಡಿ ಕಳಿಸ್ಬೇಕು. ನಾನಿದ್ದಾಗ ಆಫೀಸ್ಗಳನ್ನೆಲ್ಲ ನಾವು ಶಿಫ್ಟ್ ಮಾಡಿದ್ವಿ. ಈಗ ಮತ್ತೆ ಬೆಂಗಳೂರು ಬಂದಿದ್ದಾರೆ. ಎಲ್ಲ IAS ಆಫೀಸರ್ಸು ಬೆಂಗಳೂರಲ್ಲಿದ್ದಾರೆ, ಯಾರೂ ಕಾಡಲಿಲ್ಲ. ಫಾರೆಸ್ಟರ್ಸು ಗಾರ್ಡ್ಗಳು ಬಿಟ್ಟರೆ ಯಾರೂ ಕಾಡು ಕೈಯೋರಿಲ್ಲ. ಎಲ್ಲ IFS ತೊಗೊಂಡು ಬರ್ತಾರೆ, ಬೇರೆ ಬೇರೆ ಇಲಾಖೆಯಲ್ಲಿ ಡೆಪ್ಯುಟೇಷನ್ ತೊಗೊಳ್ತಾರೆ. ತಳಹಂತದವರು ಮೇಲಂಥವರು ಎಲ್ಲ ಬೇರೆ ಬೇರೆ ಹುದ್ದೆಗಳನ್ನು ನಿರ್ಮಿಸಿ ಬೆಂಗಳೂರಿನಲ್ಲೇ ಇದ್ದಾರೆ. ಅರಣ್ಯ ಬಗ್ಗೆ ಸೀರಿಯಸ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಯಾರು? ಒಂದು ಕಡೆ ಅರಣ್ಯ ನಾಶ ಆಗ್ತಾಯಿದೆ, ಅರಣ್ಯ ಅಕ್ರಮವಾಗಿ ಕಟಾವು ಆಗ್ತಾಯಿದೆ, ಕಳ್ಳು ಸಾಗಾಣಿಕೆ ಆಗ್ತಾಯಿದೆ. ಇನ್ನೊಂದು ಕಡೆ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ ಆಗ್ತಾಯಿದೆ, ಆನೆಗಳಿಂದ ಹಿಡಿದು ಎಲ್ಲವೂ ಕೂಡ. ಮತ್ತೊಂದು ಕಡೆ ಈ ಥರ ರಿಸಾರ್ಟ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ಜನದಟ್ಟಣೆಯ ಆ್ಯಕ್ಟಿವಿಟಿಗಳನ್ನು, ನಿಷೇಧಿತ ಆ್ಯಕ್ಟಿವಿಟಿಗಳನ್ನು ಹೆಚ್ಚಾಗ್ತಾ ಇದೆ. ಇದಲ್ಲದೆ ಮೇಲೆ ಆ ಬೆನ್ನರ್ಘಟ್ಟ ರಸ್ತೆನ ಮತ್ತು ರಾತ್ರಿನೂ ಕೂಡ ಅಲೋ ಮಾಡಬೇಕು ಕಾಂಗ್ರೆಸ್ಸಿನ ಮಹಾನಾಯಕಿಯ ಆದೇಶದ ಮೇಲೆ ಅನ್ನುವಂಥದ್ದು ಹುನ್ನಾರ ನಡೆದಿದೆ. ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕಾರಣ. ಇದು ಅದರ ಒಂದು ಫಲಶ್ರುತಿಯಾಗಿ ಇದು ಆಗಿದೆ. ಇದರ ಸಂಪೂರ್ಣ ತನಿಖೆ ಆಗಲೇಬೇಕು. ಸಂಪೂರ್ಣ ತನಿಖೆಯಾಗಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಮಾಡಬೇಕು. ಹಿಂದೆಲ್ಲ ನಾವು ನೋಡ್ತಾ ಇದ್ವಿ, ಹುಲಿಗಳ ಚರ್ಮಕ್ಕಾಗಿ ಈ ಥರ ಹುಲಿಗಳಿಗೆ ವಿಷ ಹಾಕಿ ಕೊಂದಿರುವಂಥ ಕೆಲವು ಘಟನೆಗಳಿತ್ತು. ಅಂಥ ಘಟನೆ ಆಗಿದೆಯೋ ಏನಾಗಿದೆ ಅನ್ನೋದನ್ನು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ತನಿಖೆ ಆಗಲಿ. ಅವ್ರು ಕೇಳ್ರಪ್ಪ, ಯಾರು ಹೇಳೋದಕ್ಕೆ ನಾವು ಕ್ರಾಂತಿಯರ ಆಗ್ಬೋದು, ಭ್ರಾಂತಿಯರಾಗುತ್ತೋ ಇಷ್ಟು ಮಾತ್ರ ಕರೆ. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೋ, ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೋ ಅದು ನೋಡೋಣ. ಆದರೆ ಈಗಾಗಲೇ ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿಯಾಗಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ, ಭ್ರಾಂತಿಯಾಗಿದೆ. ಅವರು ಆಂತರಿಕವಾದ ವಿಚಾರ. ನಾವು ಅದ್ರ ಬಗ್ಗೆ ಏನು ಸಂಪೂರ್ಣ ಎಲ್ಲಿದೆ ಅಭಿವೃದ್ಧಿ? ಕಚ್ಚಾಡಕ್ಕಿಂತ ಮುಂಚಿನ ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ. ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ, ಸಾಲದ ಸೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ, ಮತ್ತು ಆರ್ಥಿಕವಾಗಿ ದಿವಾಳಿ ಆಗಿರುವಂಥ ಕರ್ನಾಟಕ, ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ. ಅಲ್ರಿ, ಇವರು ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ಇದರಲ್ಲಿ ಎಲ್ಲ ರೇಟು ನಿಮಗೆ ಹೇಳಬೇಕು ಅಂತಂದರೆ ಎಲೆಕ್ಟ್ರಿಸಿಟಿಯಿಂದ, ಆಮೇಲೆ ಎಕ್ಸೈಸ್ನಿಂದ, ಆಮೇಲೆ ಹಾಲ್ ಮೇಲೆ, ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮೇಲೆ, ಆಮೇಲೆ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಮೇಲೆ ನೀವು ಎದನ್ನು ತೊಗೊಳ್ತೀರಿ ಎಲ್ಲದರಾಗೂ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಮಾಡಿನೇ ಕೂಡ ಇನ್ನೂ ನಿಮಗೆ ದುಡ್ಡು ಸಾಲ್ತಲ್ಲ ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದೆ? ಎಲ್ಲಿ ಖರ್ಚಾಗ್ತಾಯಿದೆ? ಶಾಸಕರು ನೋಡಿದ್ರೆ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿಲ್ಲ ಅಂತಾರೆ, ಸ್ಯಾಂಕ್ಷನ್ ಆಗಿದ್ದ ದುಡ್ಡಿಗೆ ವರ್ಕ್ ಆರ್ಡರ್ ಕೊಡಲ್ಲ ಯಾಕಂದ್ರೆ ದುಡ್ಡಿಲ್ಲ ಅಂತಾರೆ. ಅವ್ರು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದೀರಿ.
ಸಾಲನೂ ಹೆಚ್ಚು ಮಾಡಿದ್ದೀರಿ. 1,17,000 ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ. ದಾಖಲೆ ಸಾಲಗಳು ತೊಗೊಳ್ಳುವಂಥ ಒಂದು ದಾಖಲೆ ಮಾಡಿದ್ದೀರಿ. ಸಾಲನೂ ಮಾಡ್ತೀರಿ, ಟ್ಯಾಕ್ಸು ಹೆಚ್ಚು ಮಾಡ್ತೀರಿ, ಎಲ್ಲಿ ಹೋಗುತ್ತದೆ? ಈಗ ಅವ್ರ ಇಲಾಖೆಯಲ್ಲಿ ಒಂದು ನಿಮಿಷ ರೀ, ನೀವು ಹೇಳೋದು ಅರ್ಥ ಆಯ್ತು ರೀ ನನಗೆ. ಅವ್ರ ಇಲಾಖೆಯಲ್ಲಿ ಅವ್ರ ಮುಗಿನ ತಳಗನೆ ಕೇವಲ ಬಿ ಆರ್ ಪಾಟೀಲ್ ಕ್ಷೇತ್ರ ಅಲ್ಲ, ಕರ್ನಾಟಕದ 224 ಕ್ಷೇತ್ರದಲ್ಲಿ ಇದು ಅವ್ಯವಹಾರ ನಡೆದಿದೆ. ಅವ್ರ ಇಲಾಖೆಯ ಗ್ರಹಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದ್ರೆ ಯಾರು ಹೊಣೆ? ನಂಗೆ ಸಂಬಂಧ ಇಲ್ಲ ಅಂದರೆ ಏನದ ಅರ್ಥ? ಅದು ಎಲ್ಲೆಲ್ಲಾಗಿದೆ ಏನಾಗಿದೆ ಕೂಡಲೇ ತನಿಖೆ ಮಾಡಿ ತಪ್ಪಿತಸ್ಥರನ್ನೊಳಗೆ ಹಾಕಿದರೆ ಹೌದಪ್ಪ ಅನ್ಬೋದು. ನೀವು ಯಾವ ಕ್ರಮನೂ ಭ್ರಷ್ಟಾಚಾರ ನಡೆದ ಮೇಲೆ ಬಿ ಆರ್ ಪಾಟೀಲ್ ಹೇಳಿರುವಂಥ ಕೇಸ್ 15 ದಿವಸ ಅಂತ ಹೇಳಿ ಅದು ಅಲ್ಲಿನೂ ಕೂಡ ಏನೋ ಒಂದು ಕ್ರಮ ಆಗಿಲ್ಲ. ಒಬ್ಬ ಸಣ್ಣ ಆಫೀಸರ್ನ ಟ್ರಾನ್ಸ್ಫರ್ ಸುದ್ದ ಮಾಡಿಲ್ಲ ಅಂದ್ರೆ ಅರ್ಥ ಏನು? ತೆಳಗಡೆಯಿಂದ ಮೇಲ್ವರೆಗೂ ಎಲ್ಲ ಇದರಲ್ಲಿ ಪಾಲಿದೆ ಅನ್ನೋದು ಆಗುತ್ತಲ್ಲ. ಸಿಎಂ ಅವರು ಈ ವಿಷಯದಾಗ ಅವರು ಏನು ಸ್ಪಷ್ಟವಾಗಿ ಮಾತಾಡ್ತಾರೆ. ಸಿಎಂ ಅವರು ಕೂಡ ಈ ವಸತಿ ಹಗರಣದ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ತಾರೆ. ಅವ್ರ ಶಾಸಕರೇ ಈಗ ಸಿಎಂ ಅವರು ಏನಂತಾರೆ, ಶಾಸಕರು ಹೇಳಿದರೆ ಅವ್ರ ಶಾಸಕರು ಹೇಳಿದರೆ ನಾನು ಕರೆದು ಮಾತಾಡ್ತೀನಿ ಅಂತ. ಭ್ರಷ್ಟಾಚಾರ ವಿಚಾರ ಬಗ್ಗೆ ಅವ್ರ ಎತ್ತಿದ್ರು ಕೂಡ ಕರೆದು ಮಾತಾಡ್ತೇವೆ ಅಂತಂದ್ರೆ ಮುಗಿಯುತ್ತೆ. ಅದು ಭ್ರಷ್ಟಾಚಾರ ನಿಯಂತ್ರಣ ಆಯಿತಾ? ಭ್ರಷ್ಟಾಚಾರ ಐತೆ. ಇದು ಈ ಥರ ದುರಾಡತನ ಎಂದು ನೋಡಿರಲಿಲ್ಲ. ಮತ್ತು ಇಷ್ಟು ಮುಖ್ಯಮಂತ್ರಿಗಳು ಇಷ್ಟು ಅಸಹಾಯಕರಾಗಿದ್ದಾರೆ ಅಂತ ನನಗೆ ಎಂದೂ ಕೂಡ ನಾನು ಕಂಡಿರಲಿಲ್ಲ. ಅತ್ಯಂತ ಅಸಹಾಯಕವಾಗಿರುವಂಥ ದೌರ್ಬಲ್ಯದಿಂದ ಕೂಡಿರುವಂಥ ಒಂದು ಸರ್ಕಾರ, ಅದರ ನೇತೃತ್ವ